ಬೆಂಗಳೂರಿನ ಜಿಗಣಿಯಲ್ಲಿ ಪಾಕಿಸ್ತಾನ ಪ್ರಜೆಯೊಬ್ಬನನ್ನು ಬಂಧಿಸಿರತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಆತನ ಪತ್ನಿ, ಆಕೆಯ ತಂದೆ ತಾಯಿ ಕೂಡ ಬಂಧನಕ್ಕೆ ಒಳಗಾಗಿದ್ದಾರೆ. ಜಿಗಣಿಯಲ್ಲಿ ಪಾಕಿಸ್ತಾನದ ಪ್ರಜೆಯ ಬಂಧನ ಆಗಿದೆ. ಪರ್ವೇಜ್ ಎಂಬಾತನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಒಟ್ಟು 5ರನ್ನ ಜಿಗಣಿ ಪೊಲೀಸರು ಬಂಧಿಸಿದ್ದಾರೆ. ನಿಜಕ್ಕೂ ಶಾಕಿಂಗ್ ವಿಚಾರ ಇದು. ಪಾಕಿಸ್ತಾನ ಪ್ರಜೆಯನ್ನ ಬೇರೆ ಎಲ್ಲೂ ಅಲ್ಲ, ಇಲ್ಲೇ ನಮ್ಮ ಬೆಂಗಳೂರಿನ ಜಿಗಣಿಯಲ್ಲಿ ಬಂಧಿಸಿದ್ದಾರೆ. ಅಂದರೆ ಎಷ್ಟು ಆರಾಮಾಗಿ ರಾಜಾರೋಷವಾಗಿ ಯಾರು ಬೇಕಾದರೂ ಬಂದು ಇಲ್ಲಿನ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಆರಾಮಾಗಿ ಇರ್ಬೋದು ಅನ್ನುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಪೊಲೀಸರು ಜಿಗಣಿಯಲ್ಲಿ ಪಾಕಿಸ್ತಾನ ಪ್ರಜೆಯನ್ನು ಬಂಧಿಸಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಕೇವಲ ಆತ ಮಾತ್ರ ಅಲ್ಲ, ಆತನ ಇಡೀ ಕುಟುಂಬ ಇಲ್ಲಿ ಇದೆ. ಆತನ ಪತ್ನಿ, ಆಕೆಯ ತಂದೆ, ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಪರ್ವೇಜ್ ಎಂಬಾತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಹೀಗೆ ಒಟ್ಟು 5 ಜನರನ್ನ ಜಿಗಣಿ ಪೊಲೀಸರು ಬಂಧಿಸಿದ್ದಾರೆ. ಇವರು ಯಾರು, ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ, ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. FIR ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹಿಂದೂಗಳ ಹೆಸರು ಇಟ್ಕೊಂಡು ಕಳ್ಳಾಟ ಮಾಡ್ತಾ ಇದ್ರು. ಪಾಕ್ನ ಕರಾಚಿಯ ರಶೀದ್ ಸಿದ್ದಿಕಿ, ಈತ 48 ವರ್ಷದ ರಶೀದ್ ಸಿದ್ದಿಕಿ ಶಂಕರ್ ಶರ್ಮಾ ಅನ್ನುವಂಥ ಹೆಸರು ಇಟ್ಕೊಂಡು ಇಲ್ಲಿ ಬದುಕ್ತಾ ಇದ್ರು. ಲಾಹೋರ್ನ ಆಯೇಷಾ ಅನ್ನುವಂಥ 38 ವರ್ಷದ ಮಹಿಳೆ ಆಶಾರಾಣಿ ಅಂತ ಹೆಸರು ಇಟ್ಕೊಂಡು ಬದುಕ್ತಾ ಇದ್ರು. ಹಾಗೇನೆ 73 ವರ್ಷದ ಹನೀಫ್ ಮೊಹಮ್ಮದ್ ಅನ್ನುವಂಥ ವ್ಯಕ್ತಿ ರಾಮ್ ಬಾಬು ಶರ್ಮಾ ಅಂತ ಹೆಸರು ಇಟ್ಕೊಂಡು ಬದುಕ್ತಾ ಇದ್ರು. ರುಬೀನಾ ಅನ್ನುವಂಥ 61 ವರ್ಷದ ಮಹಿಳೆ ರಾಣಿ ಶರ್ಮಾ ಅನ್ನುವಂಥ ಹೆಸರು ಇಟ್ಕೊಂಡು ಬದುಕ್ತಾ ಇದ್ರು. ಇವರೆಲ್ಲರೂ ಕೂಡ ಒಂದು ಫ್ಯಾಮಿಲಿ ರೀತಿಯಲ್ಲಿ ಇಲ್ಲಿ ಇದ್ದಂಥದ್ದು. ಅವರನ್ನ ಇದೀಗ ಜಿಗಣಿ ಪೊಲೀಸರು ಬಂಧಿಸಿದ್ದಾರೆ. ನೋಡ್ತಾ ಇದ್ದೀವಿ, ಪೊಲೀಸರು ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರೋವಂಥದ್ದು. ಏನು ಗೂಢಚಾರಿಕೆ ಮಾಡ್ತಾ ಇದ್ರಾ ಅಥವಾ ಸಾಮಾನ್ಯ ಜನರ, ಯಾತಕ್ಕೋಸ್ಕರ ಬೆಂಗಳೂರಿನಲ್ಲಿ ಬಂದು ಹೀಗೆ ಹಿಂದೂಗಳ ಹೆಸರಿಟ್ಕೊಂಡು ಬದುಕ್ತಾ ಇದ್ರು, ಈ ಎಲ್ಲ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ಪಾಕಿಸ್ತಾನದ ಪ್ರಜೆಗಳು ಅನ್ನುವಂಥದ್ದು ತಿಳಿದು ಬಂದಿದೆ. ಆ FIR ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಹೆಸರುಗಳು ನೋಡಿ ಹೆಂಗೆ ಇಟ್ಕೊಂಡಿದ್ದಾರೆ. ರಾಮ್ ಬಾಬು ಶರ್ಮಾ ಅಂತೆ, ಹನೀಫ್ ಅನ್ನುವಂಥ 73 ವರ್ಷದ ವ್ಯಕ್ತಿ, ಹಾಗೆಯೇ 61 ವರ್ಷದ ರುಬೀನಾ ಅನ್ನುವಂಥ ಲೇಡಿ, ಅವರು ರಾಣಿ ಅಂತ ಹೆಸರಿಟ್ಕೊಂಡಿದ್ದಾರೆ. ಬೆಂಗಳೂರಿನ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ರು. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ಜಿಗಣಿಯಿಂದ ಕನೆಕ್ಟ್ ಆಗಿದ್ದಾರೆ. ಸುನಿಲ್, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನದ ಪ್ರಜೆಗಳು, ಅದರಲ್ಲೂ ಹಿಂದೂಗಳ ಹೆಸರಿಟ್ಕೊಂಡು ಆರಾಮಾಗಿ ಬಿಂದಾಸ್ ಆಗಿ, ಏನಂತ ಇವ್ರೇನು ಗೂಢಚಾರರ ಅಥವಾ ಏನು, ಇವರು ಯಾತಕ್ಕೋಸ್ಕರ ಇಲ್ಲಿ ಬಂದು ಬದುಕ್ತಾ ಇದ್ರು ಹೀಗೆ? ಸುನಿಲ್, ಎಸ್ ಶ್ರೀಲಕ್ಷ್ಮಿ, ಆಸ್ ಆಫ್ ನೌ ಇವರಿಬ್ಬರು ಬಂದಿರುವಂಥದ್ರ ಹಿಂದೆ ಬೇರೆ ಯಾವುದೇ ರೀತಿಯ ದುರ್ಹೋತಗಳ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ. ಇವರು ಪಾಕಿಸ್ತಾನದಲ್ಲಿ ಇದ್ದಂತಹ ವ್ಯಕ್ತಿ. ಈತ ಅದಾದ ನಂತರ ರಶೀದ್ ಸಿದ್ದಿಕಿ, ಪಾಕಿಸ್ತಾನದಲ್ಲಿ ಈತನ ಹೆಸರಿದ್ದುದು, ಕರಾಚಿಯಲ್ಲಿ ವಾಸ ಇದ್ದ. ಯಾವಾಗ ಭಾರತಕ್ಕೆ ಬಂದೋ ಅದಾದ ನಂತರ ಅಧಿಕಾರಿಗಳು ಜಿಗಣಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ರು. ಈ ರೀತಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಬಂದು ಅದಾದ ನಂತರ ಅಲ್ಲಿಂದ ಬೆಂಗಳೂರಿಗೆ ಬಂದು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಜಿಗಣಿಯಲ್ಲಿ ವಾಸ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಇದರ ಆಧಾರದ ಮೇಲೆ ನಿನ್ನೆ ಪೊಲೀಸರು ದಾಳಿಯನ್ನು ಮಾಡಿ ಈಗ 5 ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಇದರ ಒಂದು FIR ಪ್ರತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಈ ಒಂದು FIR ನಲ್ಲಿ ಇರುವಂತಹ ಒಂದು ಮಾಹಿತಿ ಪ್ರಕಾರ ಸದ್ಯಕ್ಕೆ ಇವರ ವಿರುದ್ಧ IPC ಸೆಕ್ಷನ್ಗಳು, ಅಂದ್ರೆ ಈ BNS ಕಾಯ್ದೆ ಬರೋದಕ್ಕಿಂತ ಮೊದಲೇ ಈ ಆಫೆನ್ಸ್ ಆಗಿರೋದ್ರಿಂದಾಗಿ IPC ಸೆಕ್ಷನ್ 420, 468 ಮತ್ತು 471, ಅದೇ ರೀತಿಯಲ್ಲಿ ಪಾಸ್ಪೋರ್ಟ್ ಆಕ್ಟ್ ಅಡಿಯಲ್ಲೂ ಕೂಡ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ 5 ಜನರನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂತದ್ದು. ಇವರಿಗೆ ಯಾರ್ಯಾರು ಈ ಪಾಸ್ಪೋರ್ಟ್, ಅದೇ ರೀತಿಯಲ್ಲಿ ಆಧಾರ್ ಕಾರ್ಡ್ಗಳು, ಡ್ರೈವಿಂಗ್ ಲೈಸೆನ್ಸ್ ಗಳನ್ನ ಮಾಡಿಕೊಟ್ಟು ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಜೊತೆಗೆ ನೀವಾಗಲೇ ಕೇಳಿದಂಗೆ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಸುನಿಲ್. ಆಯಿಷಾಳನ್ನ 2011ರಲ್ಲಿ ಆನ್ಲೈನ್ನಲ್ಲಿ ಮದುವೆಯಾಗಿದ್ದ ಅನ್ನುವಂಥದ್ದು. ಮೂಲತಃ ಬಾಂಗ್ಲಾದೇಶದ ಪ್ರಜೆ ಈಕೆ ಆಯಿಷಾ ಅಂತ ಹೇಳಲಾಗಿದೆ. ಆಕೆಯನ್ನ ಈ ವ್ಯಕ್ತಿ ಧರ್ಮ ಪ್ರಚಾರಕ್ಕೆ ಅಂತ ರಶೀದ್ ಕಳ್ಳದಾರಿ ಹಿಡಿದಿದ್ದ ಅಂತ ಹೇಳಲಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಮಾಲ್ಡಾ ಮೂಲಕ ಭಾರತಕ್ಕೆ ಒಳನುಸುಳಿ ಬಂದಿದ್ದ. ಏಜೆಂಟ್ಗಳಿಗೆ ಹಣ ನೀಡಿ ಈ ಪಾಕಿಸ್ತಾನಿ ವ್ಯಕ್ತಿ ಒಳನುಸುಳಿ ಬಂದಿದ್ದ. ಬಾಂಗ್ಲಾದೇಶದಿಂದ ತನ್ನ ಕುಟುಂಬವನ್ನು ಕೂಡ ಕರ್ಕೊಂಡು ಬಂದಿದ್ದ. ನಕಲಿ ದಾಖಲೆ ಸೃಷ್ಟಿಸಿ ನಮ್ಮ ದೇಶದ ಒಳಗೆ ನುಸುಳಿದಂತಹ ಪಾಕಿಸ್ತಾನಿ ಈತ ನಕಲಿ ದಾಖಲೆ ನೀಡಿ ಭಾರತೀಯ ಪಾಸ್ಪೋರ್ಟ್ ಕೂಡ ಪಡೆದುಕೊಂಡಿದ್ದ. ಈಗ ಪ್ರಕರಣ ದಾಖಲು ಜಿಗಣಿ ಇನ್ಸ್ಪೆಕ್ಟರ್ ಅವರು ಒಂದು ಸ್ಪೆಸಿಫಿಕ್ ಮಾಹಿತಿ ಮೇಲೆ ವಿಚಾರಣೆ ಮಾಡಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಜಿಗಣಿ ಸ್ಟೇಷನಲ್ಲಿ. ಅದರಲ್ಲಿ 4 ಜನ
ಅವರು ಇಲ್ಲಿ ಜಿಗಣಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಇಂಡಿಯನ್ ಡಾಕ್ಯುಮೆಂಟ್ ಫ್ರಾಡುಲೆಂಟ್ಲಿ ತೊಗೊಂಡಿದ್ದಾರೆ ಅಂತ ಬೇಸಿಕ್ ಇನ್ಫಾರ್ಮೇಷನ್ ಅವ್ರಿಗೆ ಲಭ್ಯವಾಗಿತ್ತು. ಆ ಆಧಾರ ಮೇಲೆ ಅವರು ವಿಚಾರಿಸ್ಕೊಂಡು ಈಗ ಪ್ರಕರಣ ದಾಖಲು ಮಾಡಿದ್ದಾರೆ ಮತ್ತು ಆ 4 ಜನಗೆ ವಿಚಾರಣೆ ಮಾಡ್ತಾ ಇದ್ದಾರೆ. ಮಾಡ್ಕೊಂಡ ನಂತರ ಫರ್ದರ್ ಏನೇನು ಇದರಲ್ಲಿ ಬರ್ತದೆ ಅದರ ಪ್ರಕಾರ ನಾವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ. ಜಿಗಣಿಯಲ್ಲಿ ಒಂದು ಯಾವುದೋ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದರು. ಈಗ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಅದೇ ಅದ್ರ ಬಗ್ಗೆ ಈಗ ಆ 4 ಜನ ಬಗ್ಗೆ ಸಂಶಯ ಏನಿದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಈಗ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕೆಲವು ನಿನ್ನೆಯಿಂದ ಅವ್ರಿಗೆ ಈಗ ಮಾಹಿತಿ ಬಂದಿದ್ದು ಅದರ ಮೇಲೆ ಇವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಅದೇ ನಮಗೆ ಈಗ ಹಿಂದೂಗಳಂತೆ ನಡವಳಿಕೆ, ಮುಸ್ಲಿಂ ಧರ್ಮ ಪ್ರಚಾರವನ್ನ ಮಾಡಲಾಗ್ತಾ ಇತ್ತಂತೆ. ಧರ್ಮ ಪ್ರಚಾರಕ್ಕೆ ಮೆಹದಿ ಫೌಂಡೇಶನ್ ಇಂದ ಹಣ ಕೂಡ ರವಾನೆಯಾಗಿದೆ. ಈಗಾಗಲೇ ರಶೀದ್ನ ಬಾಮೈದ ಪೊಲೀಸ್ ಬಂಧನದಲ್ಲಿದ್ದಾನೆ. ಆತನ ಪತ್ನಿ, ಕುಟುಂಬಸ್ಥರು ಕೂಡ ಪೊಲೀಸ್ ಬಂಧನದಲ್ಲಿದ್ದಾರೆ. ಚೆನ್ನೈ ವಲಸೆ ವಿಭಾಗದ ಅಧಿಕಾರಿಗಳು ಈಗಾಗಲೇ ಬಂಧನ ಕೂಡ ಮಾಡಲಾಗಿರುವಂಥದ್ದು. ಪಾಕಿಸ್ತಾನಿಯ ಪ್ರಜೆಗಳು ನಮ್ಮ ಭಾರತಕ್ಕೆ ಬಂದು ಭಾರತದಲ್ಲಿ ಇದ್ದು ಎಷ್ಟು ವರ್ಷ ಆಯಿತು ಅನ್ನೋದು ಕೂಡ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಎಷ್ಟು ವರ್ಷಗಳಿಂದ ಈ ಕುಟುಂಬಸ್ಥರು ಭಾರತದಲ್ಲಿ ನೆಲೆಸಿದ್ರು, ಇದು ಹೇಗೆ ಹೊರಗಡೆ ಬಂತು ಈ ವಿಚಾರ ಅನ್ನೋದು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, 2014ರಿಂದ ಈ ರಶೀದ್ ಮತ್ತು ಆತನ ಕುಟುಂಬಸ್ಥರು ಭಾರತದಲ್ಲಿ ವಾಸ ಇದ್ದರು ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಅಂದರೆ ಆತ ಮೊದಲು ಕರಾಚಿಯಲ್ಲಿದ್ದ, ಅದಾದ ನಂತರ ಬಾಂಗ್ಲಾದೇಶಕ್ಕೆ ಹೋಗಿ ಬಾಂಗ್ಲಾದೇಶದಿಂದ ಆತ ಪಶ್ಚಿಮ ಬಂಗಾಳದ ಗಡಿ ಭಾಗದ ಮೂಲಕ ದೆಹಲಿಗೆ ಬಂದಿದ್ದ. ದೆಹಲಿಗೆ ಬಂದಂಥವನು 2014ರಲ್ಲಿ ದೆಹಲಿಗೆ ಬಂದಿದ್ದು. ಅದಾದ ನಂತರ 2018ರ ಸುಮಾರಿಗೆ ಆತ ಬೆಂಗಳೂರಿಗೆ ಬಂದಿದ್ದ ಅನ್ನುವಂಥದ್ದು ಸದ್ಯಕ್ಕೆ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಅದರಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಈತನ ಪತ್ನಿ ಆಯೇಷಾ, ಈಕೆಯನ್ನು ಆತ 2011ರಲ್ಲಿ ಆನ್ಲೈನ್ ಮೂಲಕ ಮದುವೆಯಾಗಿದ್ದ ಅನ್ನುವಂಥದ್ದು ಮಾಹಿತಿ ಕೂಡ ವಿಚಾರಣೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಜೊತೆಗೆ ಇವರೆಲ್ಲರಿಗೂ ಕೂಡ ಮೆಹದಿ ಅನ್ನುವಂಥ ಒಂದು ಫೌಂಡೇಶನ್ನಿಂದ ಹಣಕಾಸಿನ ನೆರವು ಕೂಡ ಸಿಗ್ತಾ ಇತ್ತು. ಅಂದರೆ ಧರ್ಮ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಫೌಂಡೇಶನ್ನಿಂದ ಹಣಕಾಸಿನ ನೆರವು ಸಿಗ್ತಾ ಇತ್ತು ಅನ್ನುವಂಥ ಒಂದು ವಿಚಾರ ಕೂಡ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ಪೊಲೀಸರು ಈ ಎಲ್ಲರಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಈ ದಾಖಲೆಗಳನ್ನು ಇವರಿಗೆ ಮಾಡಿಕೊಡೋದಕ್ಕೆ ಯಾರು ಸಹಾಯ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಸದ್ಯಕ್ಕೆ ಗೊತ್ತಿರುವ ಒಂದು ಮಾಹಿತಿ ಅಂತ ಹೇಳಿದರೆ, ದೆಹಲಿಯಲ್ಲಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇವೆಲ್ಲವನ್ನು ಕೂಡ ಮಾಡಿಕೊಡಲಾಗಿತ್ತು ಅನ್ನುವಂಥ ಒಂದು ವಿಚಾರ ಗೊತ್ತಾಗಿರುವಂಥದ್ದು. ಹಾಗಾಗಿ ದೆಹಲಿ ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನು ರವಾನಿಸಿ ಅಲ್ಲೂ ಕೂಡ ಕಾರ್ಯಾಚರಣೆ ನಡೆಸೋದಕ್ಕೆ ಪೊಲೀಸರು ಸಜ್ಜಾಗ್ತಾ ಇದ್ದಾರೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುನಿಲ್.